ಮೈಕ್ರೋ ಫೈನಾನ್ಸ್ ನ ಆಟಾಟೋಪಕ್ಕೆ ಕಾನೂನಿನ ಲಗಾಮ್ ಬೀಳಲಿದೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಫೈನಾನ್ಸ್ಗಳ ವಿರುದ್ಧ ಕಠಿಣ ಕಾನೂನಿಗೆ ಸಜ್ಜಾಗಿದೆ ಸರ್ಕಾರ. ಸುಗ್ರೀವಾಜ್ಞೆಯ ಅಂತಿಮ ನಿರ್ಧಾರವನ್ನ ಸಿಎಂಗೆ ಬಿಟ್ಟಿದೆ ಕ್ಯಾಬಿನೆಟ್. ಕೆಲವೇ ಕ್ಷಣಗಳಲ್ಲಿ ಸಭೆ ಸಹ ಆರಂಭ ಆಗುತ್ತೆ. ಇದರ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕುರಿತು ಚರ್ಚೆಗೆ ಸಿಎಂ ಸಭೆ ಕರೆದಿರೋದಿದನ್ನ. ಸುಗ್ರೀವಾಜ್ಞೆ ಜಾರಿಗೆ ಕಾನೂನಾತ್ಮಕ ಅಡೆತಡೆ ಇದೆಯಾ? ಹಾಗಾದ್ರೆ ಸುಗ್ರೀವಾಜ್ಞೆ ಮೂಲಕ ಯಾವ ರೀತಿ ಕ್ರಮ ಜಾರಿ ಮಾಡಬಹುದು? ಕಠಿಣ ಕಾನೂನನ್ನ ತರೋದಕ್ಕೆ ಸಿಎಂ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕರೆದಿರುವಂತಹ ಮೀಟಿಂಗ್ ಇದು. ಹಿರಿಯ ಸಚಿವರು ಅಧಿಕಾರಿಗಳ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾರೆ. ಸುವರ್ಣ ನ್ಯೂಸ್ ನಿರಂತರ ವರದಿ ಬಳಿಕ ಸರ್ಕಾರ ಈಗ ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯ ಸಭೆಯಲ್ಲಿ ಹೊರಬೀಳುತ್ತೆ ಕಠಿಣ ಕಾನೂನಿನ ಭವಿಷ್ಯ. ಯಾವ ರೀತಿಯ ಕಾನೂನನ್ನ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಇವತ್ತು ಚರ್ಚೆ ಆಗುತ್ತೆ. ಹಿರಿಯ ಸಚಿವರು ಅಧಿಕಾರಿಗಳ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾರೆ. ಈ ಕಾನೂನಿಗೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆ ಜಾರಿಗೆ ತರೋದಕ್ಕೆ ಯಾವುದಾದ್ರೂ ತೊಡಕುಗಳಿದೆಯಾ, ಕಾನೂನಾತ್ಮಕ ಅಡೆತಡೆಗಳಿದ್ರೆ ಅದು ಯಾವುವು, ಅದನ್ನು ಯಾವ ರೀತಿ ಹಾಗಾದ್ರೆ ಮಾಡ್ಕೋಬೇಕಾಗತ್ತೆ ಕಾನೂನನ್ನ, ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ. ಹಾಗಾಗಿನೇ ಅಧಿಕಾರಿಗಳು ಈ ಸಭೆಯಲ್ಲಿರ್ತಾರೆ, ಸಚಿವರುಗಳು ಸಭೆಯಲ್ಲಿರ್ತಾರೆ. ಕೆಲ ದಿವಸಗಳಿಂದ ಏನು ಕಿರುಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ರೈತರು, ಕಾರ್ಮಿಕರು ಬೇರೆ ಬೇರೆ ಚಿಕ್ಕ ಅತಿ ಚಿಕ್ಕ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಫೈನಾನ್ಸ್ ಕಂಪನಿಗಳ ವಿರುದ್ಧವಾಗಿ ಕಠಿಣ ಕಾನೂನುಗಳನ್ನ ತರೋದಕ್ಕೆ ಈಗ ಸರ್ಕಾರ ಸಿದ್ಧವಾಗಿರುವಂತದ್ದು. ಸುಗ್ರೀವಾಜ್ಞೆಗೆ ಅಂತಿಮ ನಿರ್ಧಾರ ಮಾಡಬೇಕಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಇವತ್ತಿನ ಸಭೆ ಇದೆಯಲ್ಲ, ಇನ್ನೇನು ಕೆಲವೇ ಕ್ಷಣಗಳ ಆರಂಭ ಆಗುತ್ತೆ. ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಆನಂದ್? ಎಸ್, ಖಂಡಿತವಾಗಲೂ ಕೂಡ ಅಂದರೆ ಮೈಕ್ರೋ ಫೈನಾನ್ಸಿಂದ ತೊಂದರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೊಂದು ಸುಗ್ರೀವಾಜ್ಞೆ ಮೂಲಕ ಕಡಿವಾಣ ಹಾಕಬೇಕು ಅನ್ನುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಆದರೆ ವಾಸ್ತವವಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಸುಗ್ರೀವಾಜ್ಞೆ ತರುವ ಮುಂಚಿತವಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಕಾನೂನುಗಳು ಎಷ್ಟು ಪೂರಕವಾಗಿದೆ, ಮಾರಕವಾಗಿದೆ ಅಂತಕ್ಕಂಥದ್ದು. ಯಾಕಂದರೆ ಒಂದು ಸುಗ್ರೀವಾಜ್ಞೆ ತಂದ ತಕ್ಷಣ ಅದು ಹೈಕೋರ್ಟಲ್ಲಿ ಒಂದು ಮೇಲೆ ಪ್ರಶ್ನೆ ಆಗಿದ್ದೆ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರಗಳ ಆಧಾರದ ಮೇಲೆ ಸುಗ್ರೀವಾಜ್ಞೆಯನ್ನು ತರಬೇಕಾಗುತ್ತೆ. ಹಾಗಾಗಿ ಇವತ್ತು 4 ಗಂಟೆಗೆ ಪುನಃ ಈ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಸಲಹೆ ಬಂದಂಥ ಕಾರಣಕ್ಕಾಗಿ ಅಂತಿಮವಾಗಿ 4 ಗಂಟೆ ಸಭೆ ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ ಸುಗ್ರೀವಾಜ್ಞೆ ತರುವುದರ ಬಗ್ಗೆ ಸರ್ಕಾರ ಆಸಕ್ತಿಯನ್ನು ಹೊಂದಿದೆ. ಆದರೆ ಸುಗ್ರೀವಾಜ್ಞೆ ತಂದ ನಂತರ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಸರ್ಕಾರ ಗಂಭೀರವಾಗಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಯಾಕೆಂತಂದರೆ ಸುಗ್ರೀವಾಜ್ಞೆ ತರಲಿಕ್ಕೆ RBI ಕಾನೂನುಗಳು ನಮಗೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅಥವಾ RBI ಕಾನೂನುಗಳು ಎಷ್ಟು ಮಾರಕವಾಗಿದೆ, ಇದರಿಂದ ಬಚಾವಾಗೋದು ಹೇಗೆ, ಇವತ್ತು ಕಿರುಕುಳ ಕೊಡ್ತಾ ಇರತಕ್ಕಂಥ ಸಿಬ್ಬಂದಿಗಳ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಬೇಕು, ಎಷ್ಟು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಬಲವಂತದ ಏನು ಸಾಲ ವಸೂಲಾತಿ ಏನಿದೆ ಇದರ ಬಗ್ಗೆ ನಾವು ಯಾವ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾನೂನು ಪ್ರಕಾರ ಯಾವ ರೀತಿ ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದು, ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಸುಗ್ರೀವಾಜ್ಞೆಯನ್ನು ತರಬೇಕಾಗತ್ತೆ. ನಾವು ತರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಕ್ವಶನ್ ಮಾಡಿದ್ರೆ ರಾಜ್ಯಪಾಲರಿಗೆ ಮನವರಿಕೆ ಮಾಡುವ ರೀತಿಯಲ್ಲೂ ಕೂಡ ಈ ಸುಗ್ರೀವಾಜ್ಞೆ ಇರಬೇಕು. ಸುಗ್ರೀವಾಜ್ಞೆ ಇರತಕ್ಕಂಥ ಪ್ರತಿಯೊಂದು ಅಂಶಗಳು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ನ್ಯಾಯದಲ್ಲಿ ಮತ್ತೆ ಅದು ನಮಗೆ ನೆಗೆಟಿವ್ ಆಗಬಾರ್ದು. ಆ ಕಾರಣಕ್ಕಾಗಿ ಎಲ್ಲವನ್ನೂ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ 4 ಗಂಟೆಗೆ ಸುದೀರ್ಘವಾಗಿ ಚರ್ಚೆಗಳಾಗತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಒಂದು ಏನು ಸುಗ್ರೀವಾಜ್ಞೆ ತಂದ ತಕ್ಷಣ ಪಡುವಂಥ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕಡಿವಾಣ ಹೇರ್ತಕ್ಕಂಥ, ನಿಯಂತ್ರಣ ಹೇರ್ತಕ್ಕಂಥ ಜವಾಬ್ದಾರಿನ ಯಾವ ಇಲಾಖೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಆಗಿಲ್ಲ. ಯಾಕೆಂದರೆ ಕಂದಾಯ ಇಲಾಖೆ ತೆಗೆದುಕೊಳ್ಬೇಕು, ಸಹಕಾರ ಇಲಾಖೆ ತೆಗೆದುಕೊಳ್ಬೇಕು, ಗೃಹ ಇಲಾಖೆ
ಇಲಾಖೆ ತೆಗೆದುಕೊಳ್ಬೇಕು, ಈ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಇಲಾಖೆ ಯಾವುದು ಅಂತಕ್ಕಂಥ ನಿರ್ಧಾರ ಆಗಬೇಕಾಗತ್ತೆ. ಹಾಗಾಗಿ ಇದು ಕೂಡ ಅಂತಿಮ ಆಗದೇ ಇರುವಂಥ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ವಿಳಂಬ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಈ ಬಗ್ಗೆ 4 ಕಡೆ ನಡೀತಕ್ಕಂಥ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾನು 1 ಲಕ್ಷ ರೂಪಾಯಿ ಲೋನನ್ನು ಪಡೆದುಕೊಂಡಿದ್ದರೆ ಈ ಒಂದು 1 ಲಕ್ಷ ಲೋನಿಗೆ ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿ 2 ಲಕ್ಷ ರೂಪಾಯಿ ಬಡ್ಡಿ ಆಗಿದ್ದರೆ ಆ 2 ಲಕ್ಷ ಬಡ್ಡಿ ಮತ್ತು 1 ಲಕ್ಷ ರೂಪಾಯಿ ಅಸಲು, ಈ 3 ಲಕ್ಷಗಳ ಮೊತ್ತವನ್ನು ಹೇಗೆ ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಗಲು ಆವಾಗ ಕಾನೂನು ಸಮಸ್ಯೆಗಳು ಎದುರಾಗುತ್ತೋ ಈ ಕಾನೂನು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು, ಅಧಿಕಾರಿಯ ಸಮ್ಮುಖದಲ್ಲಿ ಸಾಲಗಾರ ಮತ್ತು ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಮಧ್ಯೆ ಒಂದು ಹೊಂದಾಣಿಕೆ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ನ ವ್ಯವಸ್ಥೆಯನ್ನು ಕಲ್ಪಿಸಿ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆಗಳು ಯಾವುದು, ಈ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿಯೇ ಇಂಥ ಕೆಲವೊಂದಷ್ಟು ಗಂಭೀರವಾಗಿರ್ತಕ್ಕಂಥ ಕಾರಣಗಳು ಇರುವಂಥ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಂಪೂರ್ಣ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಕೊಡಲಾಗಿದೆ. ಮುಖ್ಯಮಂತ್ರಿಗಳು 4 ಗಂಟೆಗೆ ಹಿರಿಯ ಸಚಿವರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅಂತಿಮವಾಗಿ ಯಾವ ಕಾನೂನಾತ್ಮಕವಾಗಿರ್ತಕ್ಕಂಥ ಅಂಶಗಳ ಮೇಲೆ ನಾವು ಸುಗ್ರೀವಾಜ್ಞೆ ತರಬೇಕು, ಮಸೂದೆಯನ್ನು ತರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ 4 ಗಂಟೆಯ ಸಭೆಯ ನಿರ್ಣಯದ ಬಗ್ಗೆ ಎಲ್ಲರ ಸಹಜವಾದ ಕುತೂಹಲ ಇರುವಂಥದ್ದು. ಇನ್ನು ಆನಂದ, ಸಭೆಯಲ್ಲಿ ಸಚಿವರಿರ್ತಾರೆ, ಅಧಿಕಾರಿಗಳಿರ್ತಾರೆ, ಜೊತೆಗೆ ಕಾನೂನಿನ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ. ಅಂದ್ರೆ ಅಡೆತಡೆಗಳು ಏನಾದರೂ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಆಗ್ಲೇ ಹೇಳ್ತಾ ಇದ್ರಿ. ಹಾಗಾಗಿ ಕಾನೂನು ಸಲಹೆಗಾರರು ಸಹ ಈ ಸಭೆಯಲ್ಲಿ ಇರ್ತಾರಾ? ಎಸ್, ಖಂಡಿತವಾಗ್ಲೂ ಕೇವಲ ಸಚಿವರಷ್ಟೇ ಇರೋದಿಲ್ಲ, ಬದಲಾಗಿ ಕಾನೂನು ಇಲಾಖೆ ಅಧಿಕಾರಿಗಳಿರ್ತಾರೆ, ಗೃಹ ಇಲಾಖೆ ಅಧಿಕಾರಿಗಳಿರ್ತಾರೆ ಮತ್ತು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಸೇರಿದಾಗೆ ಸಲಹೆಗಾರರೆಲ್ಲರೂ ಕೂಡ ಇರ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಏಕದಮ್ ಒಂದು ಸುಗ್ರೀವಾಜ್ಞೆ ತಂದ ತಕ್ಷಣ ಅದರ ಪರಿಣಾಮಗಳನ್ನು ಆ ಸುಗ್ರೀವಾಜ್ಞೆ ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂತಂದರೆ ಅಲ್ಲಿ ಕೆಲವೊಂದಷ್ಟು ಲೋಪದೋಷಗಳಿರ್ಬೋದು. ಈ ಲೋಪದೋಷಗಳನ್ನು ಮುಂದಿಟ್ಟುಕೊಂಡು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೈಕೋರ್ಟ್ನಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದಾಗ ನಾವು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಥರ ಇರಬೇಕು. ಡಿಫೆಂಡ್ ಮಾಡಿಕೊಂಡಾಗ ಸಹಜವಾಗಿ ನಮಗೆ ಗೆಲುವಾಗಬೇಕಂದ್ರೆ ಸಕಾರಾತ್ಮಕ ಜನತೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳಿರಬೇಕು. ಅದು ಕಾನೂನು ಪರಿಮಿತಿ ಒಳಗೆ ಇರಬೇಕು, ಕಾನೂನು ಮೀರಿಯೂ ಕೂಡ ಇರಬಾರ್ದಾಗುತ್ತೆ. ಯಾವುದೋ ಒಂದು ವೇಗಕ್ಕೆ, ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಸುಗ್ರೀವಾಜ್ಞೆ ತರಲಿಕ್ಕೆ ಆಗೋದಿಲ್ಲ. ಸುಗ್ರೀವಾಜ್ಞೆ ತರಬೇಕು ಅಂದರೆ ನಿರ್ದಿಷ್ಟವಾಗಿದ್ದ ಘಟನೆಗಳಿರಬೇಕು, ಸನ್ನಿವೇಶಗಳು ಸೃಷ್ಟಿಯಾಗಿರಬೇಕು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳು, ಮಾಹಿತಿಗಳು ಎಲ್ಲವೂ ಕೂಡ ಇರಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರವೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಸಾವಿನ ಪ್ರಕರಣಗಳು, ವಿವಿಧ ಪೊಲೀಸ್ ಠಾಣೆಗಳು ದಾಖಲಾಗಿರ್ತಕ್ಕಂಥ FIRಗಳು ಮತ್ತು ಸಿಬ್ಬಂದಿಗಳು ಅಂದರೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ದೈಹಿಕವಾಗಿ ಮಾನಸಿಕವಾಗಿ ಕೊಟ್ಟಿರ್ತಕ್ಕಂಥ ಕಿರುಕುಳ ಬಗ್ಗೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರ್ತಕ್ಕಂಥ FIR ಇವೆಲ್ಲವನ್ನೂ ಕೂಡ ಸರ್ಕಾರ ಪರಿಗಣಿಸಿದೆ. ನಾನು ಈಗಾಗಲೇ ಹೇಳಿದಾಗೆ ಒಂದು ಸುಗ್ರೀವಾಜ್ಞೆ ತರಬೇಕಾದ್ರೆ ನಿರ್ದಿಷ್ಟವಾದ ಕಾರಣಗಳಿರಬೇಕು, ನಿರ್ದಿಷ್ಟವಾದ ಪರಿಸ್ಥಿತಿಗಳು ಆಗಿರಬೇಕು, ಅಂದರೆ ಘಟನೆಗಳು ನಡೆದಿರಬೇಕು. ಆ ಒಂದು ಸನ್ನಿವೇಶಗಳು ಇದ್ದ ಮಾತ್ರಕ್ಕೆ ಕಾನೂನು ಪರಿಮಿತಿ ಒಳಗೆ ಸುಗ್ರೀವಾಜ್ಞೆ ತರಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಸರ್ಕಾರ ಈ ಎಲ್ಲ ಸಾಧಕ ಬಾಧಕಗಳನ್ನು ಅರ್ಥೈಸಿಕೊಂಡು ಮೈಕ್ರೋ ಫೈನಾನ್ಸ್ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸುಗ್ರೀವಾಜ್ಞೆ ತರಲಿಕ್ಕೆ ಸರ್ಕಾರ ಆಸಕ್ತಿಯನ್ನು ವಹಿಸಿದೆ. ಆದರೆ ಇದು ಕಾನೂನಾತ್ಮಕವಾಗಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತಿರೋದು ಕೂಡ ಬಹಳ ಪ್ರಮುಖವಾಗಿರುವಂಥ ಹಿನ್ನೆಲೆಯಲ್ಲಿ ಕಾನೂನು ಸಾಧಕದ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸುಗ್ರೀವಾಜ್ಞೆ ತಂದ ತಕ್ಷಣವೇ ಅಷ್ಟಕ್ಕೆ ಮುಕ್ತಾಯ ಆಗುವುದಿಲ್ಲ, ಬದಲಾಗಿ ಒಂದು ಮಸೂದೆ ವಿಧೇಯಕವನ್ನು ಕೂಡ ತರಬೇಕಾಗತ್ತೆ. ವಿಧೇಯಕವನ್ನು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ತರಬೇಕಾಗತ್ತೆ. ಹಾಗಾಗಿ ನಾವು ಈಗ ತರ್ತಕ್ಕಂಥ ಸುಗ್ರೀವಾಜ್ಞೆ ಇರತಕ್ಕಂಥ ಅಂಶಗಳು ಯಾವುದೇ ಕಾರಣಕ್ಕೂ ಕಾನೂನಾತ್ಮಕವಾಗಿ ಅದಕ್ಕೆ ನೆಗೆಟಿವ್ ಆಗದೇ ಇರತಕ್ಕ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮಸೂದೆ ತರುವಾಗ ಅದು ಕೂಡ ಮಾರಕ ಆಗಿರ್ಬೋದು, ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥ ವಿಧೇಯಕ ಆಗಿರಬೇಕಾಗತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಎಲ್ಲ ಆಡಳಿತಾತ್ಮಕ ಕಾನೂನಾತ್ಮಕ ಅಂಶಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿವೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.